ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ನಿದ್ರೆ ಬಾರದೇ ಇದ್ದರೆ, ನಿಮಗೇನಾದರೂ ರಾತ್ರಿ ಸಮಯದಲ್ಲಿ ನಿದ್ರೆ ಬಾರದೇ ಇದ್ದರೆ ಈ ಕೆಲವು ನಿಯಮಗಳನ್ನು ಮಾಡಿ ಖಂಡಿತವಾಗ್ಲೂ ನಿದ್ರೆ ಬಂದೇ ಬರುತ್ತೆ. ಅದೇನು ಅಂತ ಹೇಳ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರ್ತಿದ್ದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ವಿಡಿಯೋ ನೋಡೋದು ಮಾತ್ರ ಅಲ್ಲ, ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರೆಯಬೇಡಿ. ಹಾಗೆಯೇ ಆಧ್ಯಾತ್ಮಿಕಕ್ಕೆ, ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಎಲ್ಲ ರೀತಿಯ ಮಹತ್ವಪೂರ್ಣ ವಿಡಿಯೋಗಳು ಇದರಲ್ಲಿ ಬರುತ್ತೆ. ಉಪಯುಕ್ತ ವಿಡಿಯೋಗಳನ್ನು ಹಾಕ್ತಾ ಇರ್ತೇನೆ. ಹಾಗೆಯೇ ನಿಮ್ಮ ಏನು ವೈಯಕ್ತಿಕ ಸಮಸ್ಯೆ ಇದ್ದರೂ ನಮಗೆ ಮುಕ್ತವಾಗಿ ಏನು ಮಾಡಬೇಕು, ಕಮೆಂಟ್ ಹಾಕಬೇಕು. ಕಮೆಂಟ್ ಹಾಕುವ ಜೊತೆಗೆ ರಾಶಿ ನಕ್ಷತ್ರವನ್ನು ತಿಳಿಸಿ. ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ನಮೂದಿಸಿ. ಆದರೆ ಸಮಸ್ಯೆನ ಬರೆಯುವಾಗ ಸಂಪೂರ್ಣವಾಗಿ ಅಂದರೆ ಯಾವ ಸಮಸ್ಯೆ ನೀವು ಎದುರಿಸ್ತಾ ಇದ್ದೀರಿ ಈಗ ಅಂತ ಅದನ್ನು ನೀಟಾಗಿ ಬರೆದು ಕಳುಹಿಸಿ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಜೊತೆಗೆ ಸರಿಯಾದ ಬೆಲೆ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಕುರುಬ ಜೊತೆ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಏನು ಕೆಲವರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ, ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ, ಅಂಥವ್ರು ಕೂಡ ಮುಕ್ತವಾಗಿ ಕೇಳಬಹುದು. ಸರಿಯಾಗಿ ನಿದ್ರೆ ಮಾಡೋದರಿಂದ ದಿನಪೂರ್ತಿ ಉತ್ಸಾಹದಿಂದ ಇರುವುದು ಸಾಮಾನ್ಯ ಅಲ್ವಾ. ಚೆನ್ನಾಗಿ ನಿದ್ರೆ ಬಾರದೇ ಇದ್ದರೆ ಏನು ಮಾಡಬೇಕು, ಪದೇ ಪದೇ ಕೆಟ್ಟ ಕನಸುಗಳು ಬೀಳ್ತಾ ಇದ್ದರೆ ಏನು ಮಾಡಬೇಕು. ಹಾಗೆ ಈ ಕೆಲಸದಿಂದ ಖಂಡಿತ ನಿದ್ರೆ ಸಮಸ್ಯೆ ದೂರವಾಗುತ್ತೆ. ನಿದ್ರೆ ಚೆನ್ನಾಗಿದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ. ಚೆನ್ನಾಗಿ ನಿದ್ರೆ ಮಾಡುವವನಿಗೆ ಆರೋಗ್ಯದ ಸಮಸ್ಯೆಗಳು ಎದುರಾಗೋದು. ಏಕೆಂದರೆ ಒಬ್ಬ ವ್ಯಕ್ತಿ ಸರಿಯಾಗಿ ನಿದ್ರೆ ಮಾಡಿದರೆ ಮಾತ್ರ ಅವನು ಮರುದಿನ ಎಲ್ಲ ಕೆಲಸಗಳನ್ನು ಸರಿಯಾದ ರೀತಿಯಲ್ಲಿ ಪೂರ್ಣಗೊಳಿಸಬಹುದು. ಇದು ಅವರ ಯಶಸ್ಸಿಗೆ ಮತ್ತು ಗುರಿಯನ್ನು ಮುಟ್ಟಲು ಸಹಾಯ ಮಾಡುತ್ತೆ. ನಿದ್ರೆ ಅನ್ನೋದು ಬೇಕೇ ಬೇಕು. ಮನುಷ್ಯರನ್ನು ಯಾವತ್ತು ನಿದ್ರೆ ಕೆಡುತ್ತೋ, ನಿದ್ರೆ ಬಾರದೇ ಇರುತ್ತೋ, ಆಮೇಲೆ ಎಲ್ಲ ಸಮಸ್ಯೆಗಳು ಒಂದೊಂದಾಗಿ ಉತ್ಪತ್ತಿ ಆಗೋದಂತೂ ಗ್ಯಾರಂಟಿ. ಆದರೆ ಒಂದು ಅಥವಾ ಇನ್ನೊಂದು ಕಾರಣಗಳಿಂದಾಗಿ ಜನರಿಗೆ ಸರಿಯಾದ ರೀತಿಯಲ್ಲಿ ನಿದ್ರೆ ಬರುವುದಿಲ್ಲ. ಇದರಿಂದಾಗಿ ಅವರ ಸಂಪೂರ್ಣ ದಿನ ಹಾಳಾಗುವಂಥದ್ದು. ಹಾಗಾಗಿ ನೀವು ಈ ಕೆಲಸಗಳನ್ನು ಮಾಡೋದ್ರಿಂದ ಉತ್ತಮ ಮತ್ತು ದೀರ್ಘ ನಿದ್ರೆಯನ್ನು ಅನುಭವಿಸಬಹುದು. ಕಡ್ಡಾಯವಾಗಿ ಈ ಕೆಲಸವನ್ನು ಮಾಡಿ. ರಾತ್ರಿ ಸಮಯದಲ್ಲಿ ನೀವು ಮಲಗುವುದಕ್ಕೂ ಮೊದಲು ಒಂದು ತಾಮ್ರದ ಪಾತ್ರೆಯನ್ನು ತೆಗೆದುಕೊಂಡು ಅದರಲ್ಲಿ ನೀರನ್ನು ತುಂಬಿಸಿ. ನಂತರ ಈ ತಾಮ್ರದ ಪಾತ್ರೆಯನ್ನು ನೀವು ಮಲಗುವ ಹಾಸಿಗೆಯ ಮೇಲೆ ಇಟ್ಟುಕೊಂಡು ಮಲಗಿ. ಹಾಸಿಗೆ ಕೆಳಗೆ ಇಟ್ಟುಕೊಂಡು ಮಲಗಿ. ಅಂದರೆ ಹಾಸಿಗೆ ಅಂದರೆ ನಿಮ್ಮ ಬೆಡ್ ಇರುತ್ತಲ್ವ, ಅಲ್ಲಿ ಕೆಳಗಡೆ ಇಟ್ಟುಬಿಡಿ. ಅಂದರೆ ತಾಮ್ರದ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದರಲ್ಲಿ ನೀರನ್ನು ಹಾಕಿ ನೀವು ಮಲಗುವ ಬೆಡ್ನ ಕೆಳಗಡೆ ಇಟ್ಟುಬಿಡಿ. ಬಳಿಕ ಮುಂಜಾನೆ ಎದ್ದ ನಂತರ ಈ ನೀರನ್ನು ಕೆಲವು ಮರಗಳಿಗೆ ಅಥವಾ ಗಿಡಗಳಿಗೆ ಸುರಿಯಿರಿ. ಇದೇ ರೀತಿ ನಿತ್ಯವೂ ಮಾಡ್ತಾ ಬಂದರೆ ನೀವು ಉತ್ತಮ ನಿದ್ರೆಯನ್ನು ಪಡೆಯುವಂಥದ್ದು. ಹಾಗೆಯೇ ಕೆಟ್ಟ ಕನಸುಗಳು ಬೀಳ್ತಾ ಇದ್ದರೆ ಹೀಗೆ ಮಾಡಿ. ಒಬ್ಬ ವ್ಯಕ್ತಿಯು ರಾತ್ರಿಯಲ್ಲಿ ಭಯ ಪಡ್ತಾ ಇದ್ದರೆ ಅಥವಾ ಪದೇ ಪದೇ ಕೆಟ್ಟ ಕನಸುಗಳು ಬೀಳ್ತಾ ಇದ್ದರೆ ಮಲಗುವ ಮೊದಲು ಸ್ವಲ್ಪ ಹಳದಿ ಅಕ್ಕಿ ಇರುತ್ತಲ್ವ, ಅದು ಹಳದಿ ಅಕ್ಕಿಯನ್ನು ಅಂದರೆ ಅರಿಶಿನ ಅಕ್ಕಿ ಇರುತ್ತಲ್ವ, ಅದನ್ನು ಸ್ವಚ್ಛವಾದ ಬಟ್ಟೆಯಲ್ಲಿ ಕಟ್ಟಿಕೊಂಡು ಹಾಗೂ ಈ ಗಂಟನ್ನು ನೀವು ಮಲಗುವ ದಿಂಬಿನ ಕೆಳಗೆ ಇಟ್ಟುಕೊಳ್ಳಿ. ಇದರಿಂದ ಕೂಡ ಭಯದ ಸಮಸ್ಯೆ ಮುಕ್ತಿ ಪಡೆಯಬಹುದು. ಹಾಗೆಯೇ ಗಾಢ ನಿದ್ರೆಗಾಗಿ ಹೀಗೆ ಮನೆಯಲ್ಲಿ ಯಾವುದೇ ಮಗು ಭಯದಿಂದ ರಾತ್ರಿಯಲ್ಲಿ ಎಚ್ಚರಗೊಂಡಿದ್ದರೆ ಅಥವಾ ನಿದ್ರೆ ಮಾಡುವಾಗ ಪದೇ ಪದೇ ಕಿರಿಕಿರಿಯನ್ನು ಉಂಟು ಮಾಡ್ತಾ ಇದ್ದರೆ ಮಗು ಮಲಗಿದ ದಿಂಬಿನ ಕೆಳಗೆ ಹಸಿರು ಏಲಕ್ಕಿಯನ್ನು ಇಟ್ಟುಕೊಳ್ಳಿ. ಈ ಒಂದು ಕಾರಣದಿಂದಾಗಿ ವ್ಯಕ್ತಿ ಉತ್ತಮ ಮತ್ತು ಆಳವಾದ ನಿದ್ರೆಯನ್ನು ಪಡೆಯುವಂಥದ್ದು. ಅದು ಮಗು ಇರಲಿ ದೊಡ್ಡವರಿಗೂ ಕೂಡ ಇದು ಆಗುತ್ತೆ. ಹಾಗೆಯೇ ಇವುಗಳನ್ನು ಗಮನದಲ್ಲಿಟ್ಟುಕೊಳ್ಳಿ. ರಾತ್ರಿ ಮಲಗುವಾಗ ನಿಮ್ಮ ಹಾಸಿಗೆ ಬಳಿ ಶೂ, ಚಪ್ಪಲಿ ಇತ್ಯಾದಿಗಳನ್ನು ಇಟ್ಟುಕೊಂಡು ಮಲಗಬಾರ್ದು. ಇದನ್ನು ಹೊರತುಪಡಿಸಿ ಮುರಿದು ಹೋದ, ತುಂಬ ದೊಡ್ಡದಾದ ಅಥವಾ ತುಂಬ ಚಿಕ್ಕದಾದ, ತುಂಬ ಎತ್ತರದ, ಕೊಳಕಾಗಿರುವ ಹಾಸಿಗೆ ಮೇಲೆ ವ್ಯಕ್ತಿ ಮಲಗಬಾರ್ದು ಎಂಬ ವಿವರಣೆ ಕೂಡ ನಮ್ಮ ಶಾಸ್ತ್ರದಲ್ಲಿ ಇರುವಂಥದ್ದು. ಏಕೆಂದರೆ ಇದು ನೀವು ಮಲಗುವ ಸ್ಥಳದಲ್ಲಿ ನಕಾರಾತ್ಮಕತೆಯನ್ನು ಸಹ ಸೃಷ್ಟಿಸುವಂಥದ್ದು. ಇದು ವ್ಯಕ್ತಿಯಲ್ಲಿ ಭಯವನ್ನು ಉಂಟು ಮಾಡುತ್ತೆ. ಹಾಗೆ ಮಲಗುವಾಗ ನಿಮ್ಮ ಪಾದಗಳು ಪೂರ್ವ ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಇರಬಾರ್ದು ಎಂಬುದನ್ನು ಕೂಡ ಗಮನದಲ್ಲಿಟ್ಟುಕೊಳ್ಳಿ. ನೀವು ಉತ್ತಮ ನಿದ್ರೆಯನ್ನು ಪಡೆದುಕೊಳ್ಳಲು ಬಯಸಿದರೆ ಹಾಗೂ ನಿದ್ರೆ ಮಾಡುವ ಸ್ಥಳದಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಇವೆಲ್ಲ ಪರಿಹಾರಗಳನ್ನು ಮಾಡುವುದರಿಂದ ಸುದೀರ್ಘವಾದ ನಿದ್ರೆಯನ್ನು ನೀವು ಪಡೆದುಕೊಳ್ಬೋದು. ಮತ್ತು ನಿಮ್ಮ ಏನೇ ಸಮಸ್ಯೆ ಇದ್ದರೂ ಕೂಡ ಆ ಒಂದು ನಿದ್ರೆಯಿಂದ ಬರುವಂಥ ಸಮಸ್ಯೆ ಇದ್ದರೂ ಕೂಡ ದೂರವಾಗುತ್ತೆ ಅಂತ ಹೇಳ್ತಾ, ಇಂಥ ಉಪಯುಕ್ತ ಮಾಹಿತಿಗಾಗಿ ಏನು ಮಾಡಬೇಕು, ವಿಡಿಯೋಸ್ ಬೇಕಿದ್ದರೆ ನನ್ನ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು.